ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಇಂದ ಇಂಗ್ಲಿಷ್ ಕಲಿಯೋರಿಗಾಗಿ, ಇಂಗ್ಲಿಷ್ ಅನ್ನ ಬೇಸಿಕ್ ಇಂದ ಕಲಿಯೋರಿಗಾಗಿ ನಾವು 10 ಮಿನಿಟ್ಸ್ ಗ್ರಾಮರ್ ಇಂಗ್ಲಿಷ್ ಕ್ಲಾಸ್ ಅನ್ನ ಇವತ್ತಿಂದ ಕಮೆನ್ಸ್ ಮಾಡ್ತಾ ಇದೀವಿ. ಇಂಗ್ಲಿಷ್ ಗ್ರಾಮರ್ ಇನ್ 10 ಮಿನಿಟ್ಸ್ ಈ ಒಂದು ಸಿರೀಸ್ ನ ಮೊಟ್ಟ ಮೊದಲ ವಿಡಿಯೋ ನಿಮ್ಮ ಎದುರಿಗಿದೆ. ಬೇಸಿಕ್ ಇಂದ ಕಲ್ತ್ಕೊಂಡು ಹೋಗೋಣ. ವಿ ವಿಲ್ ಲರ್ನ್ ಫ್ರಮ್ ಬೇಸಿಕ್. ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಿರ್ತಕ್ಕಂತಹ ನಮ್ಮ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್, ಈ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ and you will see our previous videos also. Without wasting the time, we will learn grammar in 10 minutes. Daily we are taking a part of grammar and we will discuss with you. And let's begin. The basic, ಯಾವುದೇ ಒಂದು ಭಾಷೆ ಕಲಿಯಬೇಕಾದ್ರೆ ನಮಗೆ ವರ್ಣಮಾಲೆ ತುಂಬಾ ಇಂಪಾರ್ಟೆಂಟ್. ಇಂಗ್ಲಿಷ್ ಆಲ್ಫಾಬೆಟ್ ಮೂಲಕ ನಾವು ಈ ಒಂದು 10 ಮಿನಿಟ್ಸ್ ಗ್ರಾಮರ್ ಸೀರೀಸ್ ನ ಜರ್ನಿಯನ್ನ ಶುರು ಮಾಡ್ತಾ ಇದೀವಿ. ಎಷ್ಟೊಂದು ಜನ ಹೇಳ್ತಾರೆ ಆಲ್ಫಾಬೆಟ್ಸ್ ಅಂತೇಳಿ. ದಟ್ಸ್ ರಾಂಗ್. Alphabets is the wrong pronunciation. Alphabet is correct. In English, we have 26 letters, 5 vowels, and then consonants 21. A, E, I, O, U. These are the 5 vowels and these are the 21 consonants. B, C, D, F, G, H, J, K, L, M, N, P, Q, R, S, T, P, W, X, Y, Z. English depends on sounds. From 26 letters, we have 44 sounds. ಆ 44 sounds, phonic sounds ಅನ್ನ ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡೋಣ. Why English? This is the major question everyone will ask you. English is very essential. Why English is essential? ನೀವೇ ನೋಡಬಹುದು, ಪ್ರಪಂಚದ ಅತ್ಯದ್ಭುತ ಸಾಹಿತ್ಯ ಇಂಗ್ಲಿಷ್ ನಲ್ಲಿ ಲಭ್ಯ ಇದೆ. If you go through any competitive exams, if you go to NEET exam, CET exam, any competitive exam, the valuable and resources are available only in English. If you know English, you can survive anywhere, because English an international language. English is window of the world, and English is a communicative language, mainly communicative language. Okay, nowadays everyone depends on mobile. Always we are searching and surfing so many things in internet. English is the primary language of internet and of international business also. Hagagi English is must and should, we need it. Okay, hagagi English namage beke beku. Nowadays our Karnataka government also started English medium from first standard. Nam Kannadadalli ಕನ್ನಡಕ್ಕೆ ಕನ್ನಡದೇ ಆದ ಲಿಪಿ ಇದೆ, ಹಿಂದಿಗೆ ದೇವನಾಗರಿ ಲಿಪಿ ಇದೆ. ಬಟ್ ಇನ್ ಇಂಗ್ಲಿಷ್ ಇಟ್ ಹ್ಯಾಸ್ ಲ್ಯಾಟಿನ್ ಸ್ಕ್ರಿಪ್ಟ್ ಅಂದ್ರೆ ರೈಟಿಂಗ್ ಸಿಸ್ಟಮ್. ಸ್ಕ್ರಿಪ್ಟ್ ಮೀನ್ಸ್ ರೈಟಿಂಗ್ ಸಿಸ್ಟಮ್, ಲಿಪಿ ಅಂತೇಳಿ ನಾವು ಯಾವ ರೀತಿ ಭಾಷೆಯನ್ನ ಬರೀತೀವಿ ಅಂತೇಳಿ. ಸೊ ಇದು ಲ್ಯಾಟಿನ್ ಸ್ಕ್ರಿಪ್ಟ್ ಅನ್ನ ಹೊಂದಿದೆ. ಸಿ ದಿಸ್ ಇಮೇಜ್. In this image we can see genealogy of the English alphabet. It shows how the English letters changed over thousands of years. ಇಲ್ಲಿ ಓಲ್ಡ್ ಗ್ರೀಕ್ ಇಂದ ಹಿಡಿದು ಪ್ರೆಸೆಂಟ್ ರೋಮನ್ ವರೆಗೂ ಹೇಗೆ ಇಂಗ್ಲಿಷ್ ಬೆಳೆದು ಬಂತು ಅಂತ ಇದೆ ನೋಡಿ. ಇನ್ ಇಂಗ್ಲಿಷ್ 160 plus dialects are in English. So what is dialect? Dialect ಅಂದ್ರೆ ಏನು? Dialect is a variety of language spoken by specific group. ಒಂದು ನಿರ್ದಿಷ್ಟ ರೀಸನ್ ಅಲ್ಲಿ, ಅಂದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿ ಅವರು ಮಾತನಾಡತಕ್ಕಂತ ರೀತಿ, ಅದಕ್ಕೆ ಡೈಲೆಕ್ಟ್ ಅಂತ ಹೇಳ್ತೀವಿ. ಸೊ there are so many dialects in English, nearly 160 plus. For example, Britain English is there, American English, Indian English, Australian English. ತುಂಬಾ ಸುಲಭವಾದ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ನಾವು ಕನ್ನಡದಲ್ಲಿ ಮಂಗಳೂರು ಕನ್ನಡ, ಹುಬ್ಳಿ ಕನ್ನಡ, ಹಾಗೆ ಮಂಡ್ಯ ಕನ್ನಡ ಅಂತ ಹೇಳಿ ಬಳಸ್ತೀವಲ್ಲ, ಅದೇ ಉಪಭಾಷೆ. ಇಷ್ಟೊಂದು ಲ್ಯಾಂಗ್ವೇಜಸ್ ಇದೆ ವರ್ಲ್ಡ್ ಅಲ್ಲಿ. ವೈ ಇಂಗ್ಲಿಷ್ ಬಿಕಮ್ಸ್ ವೆರಿ ಪಾಪ್ಯುಲರ್? ಇದೊಂದು ರೀತಿ ಯೂನಿವರ್ಸಲ್ ರಿಸೀವರ್ ಇದ್ದ ಹಾಗೆ. ಯೂನಿವರ್ಸಲ್ ರಿಸೀವರ್ ಮೀನ್ಸ್ ಇಟ್ ಬಾರೋಡ್ ಸೋ ಮೆನಿ ವರ್ಡ್ಸ್ ಫ್ರಮ್ 350 plus languages. ನಮ್ ಸರ್ವಜ್ಞದ ಒಂದು ತ್ರಿಪದಿ ಇದೆ ಕನ್ನಡದಲ್ಲಿ. ಆ ತ್ರಿಪದಿ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಹಾಗೆ ಇಂಗ್ಲಿಷ್. ಸೊ 350ಕ್ಕೂ ಹೆಚ್ಚು ಭಾಷೆಗಳಿಂದ ವರ್ಡ್ಸ್ ಗಳನ್ನ ನಮ್ಮ ಕನ್ನಡದಿಂದ ಕೂಡ ತಗೊಂಡು ತನ್ನ ಭಾಷೆಯ ವರ್ಡ್ ಗಳನ್ನಾಗಿ ಮಾಡ್ಕೊಂಡಿದೆ. ಪ್ರೆಸೆಂಟ್ 195 nations ಇದೆ. 67 countries has been declared that English is their official language. Present English, it has 1,70,000 words. ಯಾವ ಭಾಷೆಯಲ್ಲೂ ಇಷ್ಟು ಪದಗಳಿಲ್ಲ. ಇಂಗ್ಲಿಷ್ ಅಲ್ಲಿ 1,70,000 ವರ್ಡ್ಸ್ ಇದೆ.
ಜೊತೆಗೆ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಇಂಗ್ಲಿಷ್ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಡೈಲಿ ಎ ನ್ಯೂ ವರ್ಡ್ ಫಾರ್ 2 hours. ನೋಡಿ ಸ್ಪೆಷಲ್, ಪ್ರತಿ 2 ಗಂಟೆಗೆ ಒಮ್ಮೆ ಇದು ತನ್ನಲ್ಲಿ ಹೊಸ ವರ್ಡ್ ಅನ್ನ ತಗೊಳ್ತಾ ಇದೆ. ವೆನ್ ಚೈಲ್ಡ್ ಎಂಟರ್ಡ್ ಇನ್ ಟು ದ ಸ್ಕೂಲ್, ಸ್ಮಾಲ್ ಲೆಟರ್ ಆರ್ ಕ್ಯಾಪಿಟಲ್ ಲೆಟರ್? ದ ಮೇನ್ ಕ್ವಶನ್ ಎವ್ರಿ ಒನ್ ಫೇಸಸ್. ಮೇನ್ ಕ್ವಶನ್, ಸ್ಮಾಲ್ ಲೆಟರ್ ಇಂದ ಕಮೆಂಟ್ಸ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಇಂದ ಕಮೆಂಟ್ಸ್ ಮಾಡಬೇಕು ಅಂತೇಳಿ. ವೆನ್ ವಿ ವರ್ ಇನ್ ಅವರ್ ಚೈಲ್ಡ್ಹುಡ್, ಕ್ಯಾಪಿಟಲ್ ಲೆಟರ್ ABCD ಇಂದ ಕಲ್ತಿದ್ವಿ. ಬಟ್ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಎವ್ರಿ ಕಿಡ್ ಶುಡ್ ಸ್ಟಾರ್ಟ್ ವಿತ್ ದ ಸ್ಮಾಲ್ ಲೆಟರ್ಸ್ ಅಂಡ್ ಬಿಫೋರ್ ದಟ್ ಸ್ಟ್ರೋಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಇರ್ತಕ್ಕಂಥ ಸ್ಟ್ರೋಕ್ಸ್ ಅದು ಪೆನ್ಸಿಲ್ ಅಲ್ಲಿ. ಎ ಕಿಡ್ ಮಸ್ಟ್ ಪ್ರಾಕ್ಟೀಸ್ ಇನ್ ಪೆನ್ಸಿಲ್ ಇನ್ ದ ಇನಿಷಿಯಲ್ ಸ್ಟೇಜ್. ಪ್ರಾಕ್ಟೀಸ್ ಮಾಡಿದ ನಂತರ ಸ್ಮಾಲ್ ಲೆಟರ್ ನ ಕಲಿಬೇಕು ಅಂಡ್ ದೆನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಗೊತ್ತಿದೆ ಸ್ಮಾಲ್ ಲೆಟರ್ ಬರೆಯೋದು, ಕ್ಯಾಪಿಟಲ್ ಲೆಟರ್ ಬರೆಯೋದು, ಇಟ್ಸ್ ವೆರಿ ಈಸಿ. ಕೆಲವು ಮಕ್ಕಳು ತಪ್ಪು ಮಾಡ್ತಾರೆ. ನಾನ್ ನೋಡ್ರ ಹಾಗೆ ಕೆಲವು ಮಕ್ಕಳು ಬಿ ಬರೀರಿ ಅಂತ ಹೇಳಿದ್ರೆ ಈ ರೀತಿ ಬರೀತಾರೆ, ಬಿ ಹಿಂಗ್ ಬರೀತಾರೆ. ಆ ಪ್ರಾಪರ್ ಮೆಥಡ್ ಇರುತ್ತೆ, ಹಾಗಾಗಿ ಅದನ್ನ ನೋಡ್ಕೊಂಡು ಬರೋಣ. ವೆನ್ ಇಟ್ ಕಮ್ಸ್ ಹಿಯರ್ ಇಟ್ ಈಸ್ ಅಪ್ಪರ್ ಕೇಸ್. ವೆನ್ ದ ಲೆಟರ್ ಲೈನ್ ಟಚಸ್ ಹಿಯರ್ ಇಟ್ ಈಸ್ ಅಪ್ಪರ್ ಕೇಸ್. ವೆನ್ ಲೆಟರ್ ಲೈನ್ ಟಚ್ಡ್ ಹಿಯರ್ ದಿಸ್ ಇಸ್ ಲೋಯರ್ ಕೇಸ್. ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಲೆಟರ್. ಆ ಮಗು ಕಲಿಯಕ್ ಶುರು ಮಾಡಿದಾಗ ಮತ್ತೆ ಡಿಕ್ಟೇಷನ್ ನಾವು ಕಮೆಂಟ್ಸ್ ಮಾಡಿದಾಗ ತುಂಬಾ ತಲೆನೋವು. ನೋಡಿ, ಆರ್ ಅನ್ನ ಈ ರೀತಿ ಕೂಡ ಬರಿಬಹುದು, ಈ ರೀತಿ ಕೂಡ ಬರಿಬಹುದು, ಈ ರೀತಿ ಕೂಡ ಬರಿಬಹುದು. ಎಸ್ಗೂ ಆರ್ಗೂ ಕಾಂಪಿಟೇಷನ್, ಮಕ್ಕಳಲ್ಲಿ ಗೊಂದಲ, ಟೀಚರ್ಸ್ಗೂ ತಲೆನೋವು. ಆರ್ ಬರೀರಪ್ಪ ಬರ್ಕೊಂಡ್ಬಿಡ್ತಾರೆ. ಕ್ವೆಶ್ಚನ್ ಕೊಟ್ಟಾಗ ಈ ರೀತಿ ಬರೀತಾರೆ, ರೈಟ್ ಅಂತ ಕೊಟ್ಟಾಗ ರೈಟ್ ಅಂತ ಬರ್ಬಿಡ್ತಾರೆ. ಸ್ಮಾಲ್ ಲೆಟರ್ ಈ ರೀತಿನೂ ಬರಿಬಹುದು, ಈ ರೀತಿನೂ ಕೂಡ ಬರಿಬಹುದು. ಈ ರೀತಿ ಬರೀತಾರೆ ವೈ. ಸೊ ದಿಸ್ ಇಸ್ ರಾಂಗ್. ಎ ಎಂ. ಸೊ ಎಂ ಅನ್ನ ಇಲ್ಲಿಗೆ ಟಚ್ ಮಾಡಬೇಕು. ವೈ ಅನ್ನ ನೋಡಿ ಈ ರೀತಿ ಬರಿಬೇಕು. ನೋಡಿ, ಚೆಕ್ ಮಾಡಿ. ಅಂಡ್ ಇಂಗ್ಲಿಷ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಂಗ್ಲಿಷ್ ಇಸ್ ದ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಎಷ್ಟು ಅಂತ ಹೇಳಿದ್ರೆ 1.5 ಬಿಲಿಯನ್ ಅಂತ ಹೇಳ್ತಾರೆ. ಮ್ಯಾಂಡ್ರಿನ್ ಚೈನೀ ಭಾಷೆ ಕೂಡ ಕಾಂಪಿಟೇಷನ್ ಅಲ್ಲಿ ಇದೆ. ಇಷ್ಟು ಸೊನ್ನೆಗಳು, check it, 1.5 billion. English alphabet letters contains 26 letters, not alphabets. So vowels 5 and then consonants 21. So English is window of the world and main international language. So English is must needed. And English, it has 160 plus dialects and 67 nations declared as its official language. Nearly English contains 1,70,000 words. ಪ್ರತಿ 2 ಗಂಟೆಗೆ ಒಂದು ವರ್ಡ್ ಇಂಗ್ಲಿಷ್ ಗೆ ಜಾಯ್ನ್ ಆಗ್ತಾ ಇದೆ ಪ್ರತಿದಿನ. ಅಂಡ್ ವಿ ಶುಡ್ ಪ್ರಾಕ್ಟೀಸ್ ಸ್ಮಾಲ್ ಲೆಟರ್ಸ್ ಫಸ್ಟ್. ಬಿಫೋರ್ ದಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಸ್ಟ್ರೋಕ್ಸ್ ಅಂಡ್ ಕರ್ವ್ಸ್. ಅಂಡ್ ದೆನ್ English is the most spoken language in the world, nearly 1.5 billion. This is the summary, and then we will go to the bonus tip about English language. Today's bonus tip is, in the first video of 10 minutes grammar series, the first bonus tip is bonus tip 1. Here is a sentence. The quick brown fox jumps over the lazy dog. This sentence contains all 26 letters of the English alphabet. Check it once again. So ಈ ಸೆಂಟೆನ್ಸ್ ಇಂಗ್ಲಿಷ್ ನ ಎಲ್ಲಾ 26 ಲೆಟರ್ಗಳನ್ನ ಕೂಡ ಒಳಗೊಂಡಿದೆ. ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಟು ಪ್ರಾಕ್ಟೀಸ್ ವರ್ಕ್. ಇಟ್ ಟೇಕ್ಸ್ ಓನ್ಲಿ ನಿಯರ್ಲಿ 10 minutes. ಅಂತ್ಯಾಕ್ಷರಿ ವರ್ಡ್ ಗೇಮ್, ಆಲ್ರೆಡಿ ಯು ಹರ್ಡ್ ಅಬೌಟ್ ದಿಸ್ ಗೇಮ್. ಇದನ್ನ ನಿಮ್ಮ ತರಗತಿಗಳಲ್ಲಿ ಆಟ ಆಡಿರ್ತೀರಿ. ಒನ್ಸ್ ಅಗೇನ್ ಇಟ್ಸ್ ಫಾರ್ ರಿವಿಷನ್. ಸೊ ಕೀಪ್ 10 minutes in your stopwatch. So what is the game? Grammar. According to this game rules, you have to create a new word from the last letter of the word. Rabbit. Again you have to write from the letter T. It continues for 10 minutes. It definitely improves your vocabulary and how many words we have stocked in your mind. ನಿಮಗೆ ಎಷ್ಟು ವರ್ಡ್ಸ್ ಗೊತ್ತಿದೆ, ನಿಮ್ಮ ವೊಕ್ಯಾಬುಲರಿ ಪವರ್ ಎಷ್ಟು ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ ಜೊತೆ ಕೂಡ ಆಡ್ಬೋದು, ಎಷ್ಟು ಜನ ಆದ್ರೂ ಕೂಡ ಆಡ್ಬೋದು. ತರಗತಿಯಲ್ಲಿ ಕೂಡ ಇಡೀ ತರಗತಿ ಕೂಡ ಈ ಒಂದು ಅಂತ್ಯಾಕ್ಷರಿ ವರ್ಡ್ ಗೇಮ್ ಅನ್ನ ಆಟ ಆಡ್ಬೋದು. ಹಾಗಾಗಿ ಇಟ್ ಇಂಪ್ರೂವ್ಸ್ ಯುವರ್ ವೊಕ್ಯಾಬುಲರಿ. ಇದಾಗಿತ್ತು ಮೈ ಡಿಯರ್ ಸ್ಟೂಡೆಂಟ್ಸ್ 10 minutes ಗ್ರಾಮರ್ ನ ಮೊದಲ ಕ್ಲಾಸ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಶೇರ್ ಮಾಡಿ. I wish all the best and happy learning. Thank you.
वीडियोस बनाने हैं, फिल्मोरा है ना।